ರಾಹುಲ್ ಗಾಂಧಿ ಭಾರತೀಯತೆಯನ್ನು ಪ್ರಶ್ನೆ ಮಾಡಿದ್ದು ಸರಿಯಲ್ಲ. ನಾವು ನ್ಯಾಯಾಲಯಗಳಿಗೆ ಗೌರವ ಕೊಡುತ್ತೇವೆ, ಆದರೆ ರಾಹುಲ್ ಗಾಂಧಿಯ ಬಗ್ಗೆ ಆ ರೀತಿ ಹೇಳಿಕೆ ಸರಿಯಲ್ಲ. ಭಾರೀ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ನ್ಯಾಯಾಲಯದ ನ್ಯಾಯಾಧೀಶರು, ಗೌರವಾನ್ವಿತ ನ್ಯಾಯಪೀಠ ರಾಹುಲ್ ಗಾಂಧಿಯ ಸೈನಿಕರ ಬಗ್ಗೆ ಹೇಳಿರುವಂತೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರು ಹೇಳಿದ್ರು, ನೀವೇನು ಇಂಡಿಯನ್ಸ್ ಏನ್ರಿ, ನೀವು ಭಾರತೀಯರ, ನೀವು ಅಸಲಿ ಭಾರತೀಯರಾಗಿದ್ದರೆ ಹಿಂಗೆ ಹೇಳ್ತಾ ಇದ್ರ ಅನ್ನೋ ಒಂದು ವ್ಯಾಖ್ಯಾನ. ಅದಾದ ನಂತರ ರಾಹುಲ್ ಗಾಂಧಿಯವರ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಸಹೋದರಿ ಪ್ರಿಯಾಂಕ್ ಗಾಂಧಿ ಕೂಡ ಅದನ್ನು ವಿರೋಧ ಮಾಡಿದ್ರು. ನಮಗೆ ನ್ಯಾಯಾಲಯ ಏನು ಹೇಳುತ್ತೆ ಅನ್ನೋದು ಏನು ಪ್ರಮುಖ ಆಗುತ್ತೆ, ನ್ಯಾಯಾಧೀಶರಲ್ಲ. ಆ ನ್ಯಾಯಾಧೀಶರ ವಿರುದ್ಧವೇ ಮಾತನಾಡಿದರು. ಸೊ ರಾಹುಲ್ ಗಾಂಧಿ ಭಾರತೀಯತೆ ಪ್ರಶ್ನೆ ಮಾಡಿದ್ದಂತಹ ಘನ ನ್ಯಾಯಾಲಯ ಆ ಬಗ್ಗೆ ಎಂ ಬಿ ಪಾಟೀಲ್ ಅವರು ಕೂಡ ಮಾತನಾಡಿದ್ದಾರೆ. ಅದು ಸರಿಯಲ್ಲ ಎನ್ನುವಂಥ ಹೇಳಿಕೆಯನ್ನು ಎಂ ಬಿ ಪಾಟೀಲ್ ಕೊಟ್ಟಿರುವಂತಹದ್ದು. ನೋಡಿ, ನಾವು ಕೋರ್ಟ್ಗಳಿಗೆ ನಾವು ಗೌರವ ಕೊಡ್ತೀವಿ, ಸುಪ್ರೀಂ ಕೋರ್ಟ್ ಕೂಡ ಗೌರವಿಸ್ತೀವಿ. ಆದರೆ ಈ ಥರ ಹೇಳಿಕೆ ಇವತ್ತು ದಿವಸ ಅವ್ರು ಕೊಟ್ಟಿರುವಂಥ ಹೇಳಿಕೆ ಬಹುಶಃ ಅದು ಸರಿಯಾದದ್ದಲ್ಲ ಅಂಥೇಳಿ ನನ್ನ ಭಾವನೆಯೂ ಕೂಡ. ಯಾಕಂದರೆ ಇದರಿಂದ ನೀವು ಪಬ್ಲಿಕ್ ಪರ್ಸೆಪ್ಷನನ್ನು ಏನಿದು ಮಾಡ್ತೀರಿ, ಕ್ರಿಯೇಟ್ ಮಾಡ್ತೀರಿ. ಹೀಗಾಗಿ ಈಗಾಗಲೇ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ, ಯಾರು ಭಾರತೀಯರು ಯಾರು ಅಂಥೇಳಿ ಕೋರ್ಟ್ಗಳು ತೀರ್ಮಾನ ಮಾಡುವಂಥದ್ದಲ್ಲ. ಹೀಗಾಗಿ ಅವರ ಸುಪ್ರೀಂ ಕೋರ್ಟ್ ಹೇಳಿಕೆಗೆ ನಮ್ಮ ಆಕ್ಷೇಪ ಇದೆ. ದಿ ಶುಡ್ ನಾಟ್ ಈ ಥರ ವೈಯಕ್ತಿಕವಾದಂಥ ಯಾರಿಗಾದರೂ ಕೂಡ ಇದು ಆಗುವಂಥ ಹೇಳಿಕೆಗಳನ್ನು ಕೊಡಬಾರ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.